ಬಿಸಿಲಿಗೆ ಬಾಡಿ ಬೀಳುವ ಮುನ್ನ ಹೂವನು ಮುಡಿಬೇಕು, ಸ್ವಲ್ಪ ನೀರು ಕುಡಿಬೇಕು. ಕೊರಚೆ ಜೀರಿಗೆ ಬೆಳ್ಳಂ ಎಡ್ತುವಾಡ. ನೀನೇನೇ ಹೇಳು, ಅಕ್ಕನ ಕೈ ಊಟ ಮಾತ್ರ ಅಮೃತ ಕಣ. ಆ ಅಮೃತಕ್ಕೆ ಆ ಅಮ್ಮನ ಗಂಡ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕ್ಬಿಟ್ನಲ್ಲ, ನನ್ ಕಿವಿ ಇನ್ನೂ ಗುಯ್ ಅಂತದೆ. ಅದೆಲ್ಲ ಬಿಟ್ಟಾಕಲ್ಲ ಸಿಲ್ಲಿ ಮ್ಯಾಟ್ರಲ್. ಒಟ್ನಲ್ಲಿ ನಮ್ ಕಾಯಿಲೆ ಡ್ರಾಮಾ ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ. ಏನೇ ಆಗ್ಲಿ, ನೀನಂತೂ ಆ ಹುಡುಗಿ ಹತ್ರ ಸ್ವಲ್ಪ ಉಸ್ತಾರು. ಅವಳ ಹತ್ರ ಮಾತಾಡೋದು, ಈ ಬಂಡೆಗಳಿಗೆ ತಲೆ ಚಿಚ್ಕೊಳ್ಳೋದು ಎರಡು ಒಂದೇಯಾ? ಏನ್ ಚಿಚ್ಕೊಂಡ್ರೇನಮ್ಮ, ನಾವ್ ಮಾಡ್ತಾ ಇರೋದು ಬರೀ ಡ್ರಾಮಾ ತಾನೆ. ಆದ್ರೆ ಒಂದು ಮಂಡ್ಯ, ಈ ವಿಷಯ ನಿನ್ನಲ್ಲಿ ಮಾತ್ರ ಇರ್ಬೇಕು. ಮೂರನೇ ಮನುಷ್ಯನಿಗೆ ಲೀಕ್ ಹಾಕೂಡ್ದು. ಲೀಕ್ ಆಗೋಯ್ತಮ್ಮ, ಜಸ್ಟ್ ಈಗ ಲೀಕ್ ಆಯ್ತಮ್ಮ. ಇವನ್ ಯಾರೋ ಕಬ್ಬೋದಿ ಮಗನ್ ಕೊನೆ ಪುತ್ರ ಇದ್ದಂಗವನೇ. ಚೇತನ್ ನಂಬಡೆ ಗೊತ್ತಾಯ್ತಮ್ಮ, ಈಗ ಗೊತ್ತಾಯ್ತು. ಕಾಯಿಲೆಯ ಹೆಸರಿನಲ್ಲಿ ಸುಳ್ಳ. ಅಯ್ಯೋ ನಿಮ್ಮ ಯೋಗಿತೆಗೆ ನನ್ನ ಪ್ರೀಚ ಕಾಲ ವೈದ್ಯ. ನಿಮಗೆ ದುಡಿದು ತಿನ್ನಕ್ಕೆ ಏನೋ ಬಂದಿದ್ದ ರೋಗ, ಕಡಿದ್ರೆ 4 ಊರಿಗೆ ಮಾಂಸವಾಗ್ತಿರಲ್ಲೋ. ನಿಮ್ಮ ರೋಗ ಸುಳ್ಳೆಂದು ಗೊತ್ತಾದ್ರೆ ನಮ್ಮಂತ ಒರಿಜಿನಲ್ ರೋಗಿಗಳ ಪರಿಸ್ಥಿತಿ ಏನ್ರು ಆಗ್ಬೇಕು? ಹೇಳಿ ಕೇಳಿ ನಾನೊಬ್ಬ ಕಾಲು ಇಲ್ದೇ ಇರೋ ಕುರುಡ. ಕಾಲಿಲ್ದಿರೋ ಕುರುಡನ? ನಾನು ಕೋಪ ಬಂದಾಗ ತೊದಲ್ತೀನಿ, ಏನೇನೋ ಮಾತಾಡ್ತೀನಿ. ನಿನ್ಗೇನ ರಿಟರ್ನ್ ಆಯ್ತಾ? ಕಡೆ ಕುಳ ಇಲ್ಲಿ ನನ್ ಮಗನೇ ಕಾಯಿಲೆ ಇಲ್ಲ, ಕಸಾಲೆ ಇಲ್ಲ, ದನ ತಿಂತ ಇದ್ಯಾ? ಇಲ್ಲ ಅಲ್ಲಿ ನಾನು ಎಸ್ಕೇಪ್ ಅಪ್ಪ. ನಿನಗೆ ಸೆಪರೇಟ್ ಆಗಿ ಹೇಳ್ಬೇಕಾ? ನನಗೆ ಕೋಪ ಬಂದರೆ ಮನುಷ್ಯನಲ್ಲ ನಾಯಿ. ನೀನ್ ದಯವಿಟ್ಟು ಸೀಡ್ ನಾಯಿ ಮಾತ್ರ ಆಬೇಡ. ನೀನ್ ಕಾಯಿ ಹಿಡ್ಕೊತೀನಿ. ಏನ್ ಮಾಡ್ಬೇಕು ಹೇಳ? ಹಂಗ್ ಬನ್ರಿ ದಾರಿಗೆ, ಸ್ವಲ್ಪ ಹತ್ರ ಬನ್ರಿ. ಇನ್ಮೇಲೆ ಡೈಲಿ ನಿಮ್ ಅಕೌಂಟ್ ಬರ್ತಲ್ಲ, ಈ ಕಳ್ಳೆ ಬೀಜ ಪಿಸ್ತಾ ಬಾದಾಮಿ ಅದೆಲ್ಲ ನಮ್ಮ ಅಕೌಂಟ್ ಬಂದು ಸೇರ್ಬಿಡ್ಬೇಕು. ಆಮೇಲೆ ನೀನು ಬೆಳಿಗ್ಗೆ ಬಂದು ನನ್ ಕಾಲು ಚೆನ್ನಾಗಿ ಗೊತ್ಬಿಡಪ್ಪ. ಆಯ್ತಣ್ಣ. ಏನ್ ಕುಡಿ ಕರಿತಾ ಇದೆಯಾ? ಇನ್ನು ಈವ್ನಿಂಗ್ ಬಂದು ನನಗೆ ಮಸಾಜ್ ಮಾಡ್ಬೇಕು. ವಿತ್ ಆಯಿಲ್ ವಿತೌಟ್ ಆಯಿಲ್? ವಿತೌಟ್ ಆಯಿಲ್. ಕಷ್ಟ ಆಗತ್ತೆ, ಟ್ರೈ ಮಾಡ್ತೀರಣ್ಣ. ಏನಾದ್ರು ಮಿಸ್ ಮಾಡಿದ್ರ ಎಲ್ಲೋ ಮೀಟ್ರು. ಯಾವ ಮೀಟ್ರ್? ಮೀಟ್ರು. ಮೀಟ್ರ್ ನಾ ಓದ್ತೀನಿ. ನಿಮ್ಮ ಮ್ಯಾಟ್ ನಮಸ್ಕಾರ ಸ್ವಾಮಿ. ಪೂಜಾರಿ, ಬ್ರಹ್ಮೋತ್ಸವದ ಕಲೆಕ್ಷನ್ ಅಲ್ಲಿ ಬಾಯಿ ಸಭೆಗೆ ಬರ್ಬೇಕಾಗಿರೋ ಮಾಮೂಲಿ 1 ಪೈಸಾ ಕಮ್ಮಿ ಆಗ್ದಂಗ್ ಬರ್ಬೇಕು. ಆಯ್ತಪ್ಪ. ಅಯ್ಯೋ ದೇವ್ರೆ, ಇದು ಭಗವಂತನ ಪವಿತ್ರವಾದ ಆರ್ತಿನಪ್ಪ. ಇದನ್ನ ಅಮಂಗಲ ಮಾಡಬಾರ್ದು. ಅಣ್ಣ ಕೇಳಿದ್ರೆ ಬರೀ ಆರ್ತಿ ಅಲ್ಲ ಕಣೋ, ನಿನ್ ಇಡೀ ಮೈಗೆ ಬೆಂಕಿ ಹಚ್ಕೊಂಡು ಹಚ್ಕೊಳ್ಳಿ ಸಿಗರೇಟ್ ಅಂತ ನಿಂತ್ಕೋಬೇಕು. ಅರ್ಥ ಆಯ್ತಾ? ಏನ್ ಲುಕ್ಕು? ತಲೆ ಬಗ್ಸೋ, ತಲೆ ಬಗ್ಸಲೇ. ಬಾಲನ್ ಸರ್, ಇವನು ನನ್ನ ಫ್ರೆಂಡ್ ರಿಲೇಟಿವ್. ಈ ಊರ್ನವನಲ್ಲ, ಕರ್ನಾಟಕದವನು. ತಲೆ ಬಗ್ಸೋ, ತಲೆ ಬಗ್ಸೋ. ನಿಮ್ ಬಗ್ಗೆ ಗೊತ್ತಿಲ್ಲ, ಬಿಟ್ಬಿಡಿ. ತಲೆ ಬಗ್ಸಯ್ಯ, ಬಗ್ಸು. ಬೇಜಾರ್ ಮಾಡ್ಕೊಬೇಡಿ ಸರ್, ಬಿಟ್ಬಿಡಿ ಪ್ಲೀಸ್. ಅಣ್ಣ ಫೋನ್. ಬೋಲೋ. ಏನು ಸತ್ತೋಗ್ಬೇಕು ಅಂತ ಮಾಡಿದ್ಯಾ? ಬಾಲ್ನ ಯಾರ ಹತ್ರ ಇಟ್ಕೊಂಡ್ರೆ ಹಾಸ್ಪಿಟಲ್ ಅಲ್ಲ, ಮಾರ್ಚುರಿಯಲ್ಲಿ ಇರ್ತೀಯ. ಕನ್ನಡಿಗ ಅಂತೆ, ಕನ್ನಡಿಗ. ಬದುಕೋದ್ ಕಲಿಯೋ ಪಿಕ್ನಾಸಿ. ಕಾಲು ಮಂಡ್ಯ ಯಾರು ನೋಡಿಲ್ಲ. ಬದುಕಿನ ಹಣತೆ. ಮಂಡ್ಯ ನೋಡಿದೇನೋ, ಬಿಟ್ಟಿ ಹಾಲು ಹಂಚುತ್ತದೆ ಅಂತ ಪೇಷಂಟ್ ತರ ಡೌ ಮಾಡ್ಕೊಂಡು ಏನೇನು ಅವತಾರ ಮಾಡ್ತಾವನೆ. ಬಿಡ್ಬಾರ್ದು ಕಣೋ ನನ್ ಮಗನ. ಮಂಡ್ಯ ಎಲ್ಲೋಗ್ತಾ ಇದ್ಯೋ?
ಆ ನನ್ನ ಮಗ ಏನು ಕಮ್ಮಿ ಅವಮಾನ ಮಾಡತ್ತಾ, ಏನ್ ಕಮ್ಮಿ ದೌರ್ಜನ್ಯ ಮಾಡತ್ತಾ, ನಮ್ ಕೈಲಿ ಮಾಡಬಾರ್ದೆಲ್ಲ ಮಾಡತ್ತಾ. ಇವತ್ತೊಂದ್ ಬಿಡಕ್ಕಿಲ್ಲ, ಇವತ್ತೊಂದ್ ಕೊಲೆ ಮಾಡ್ತೀನಿ. ಬಿಡ ನನ್ನ. ಮಂಡ್ಯ ನಿಂಗೆ ಬುದ್ಧಿ ಆಯ್ತಾ? ನಾವೇನ ಅವ್ನ ವಿಷಯ ಲೀಕ್ ಮಾಡಿದ್ರೆ ನಮ್ ವಿಷಯ ಅವನಿಲ್ಲ ಲೀಕ್ ಮಾಡಲ್ವಾ? ನಾವ್ ಬಂದಿದ್ ಉದ್ದೇಶ ಏನು? ನೀನ್ ನನ್ ಉತ್ಸಾಹ ತಣ್ಣಿ ಇವತ್ತು ಬಿಟ್ಟಿಯಲ್ಲ. ಇವು ಬಂದ ಕಣ ಏನು ಗಾಟ ಮಾಡೋದ್ಮೇಲೆ ಅಣ್ಣ ಶಾಂತನಾಗೋ ಶಾಂತನಾಗೋ ಶಾಂತನಾಗಯ್ಯ ದೇಹಕ್ಕೆ ಉಸಿರೇ ಸದಾಕಾರ ಇಲ್ಲ ಆಧಾರ ದಾನವೇ ನಮ್ಮ ಆಸ್ತಿಯಮ್ಮ. ಏನ್ರು ಕೆಟ್ಟ ಮುಖ ಹಾಕೊಂಡು ಕೂತಿದ್ದೀರಾ? ಬಾಸ್ ಬಂದವರೇ, ಕರ್ಕೊಂಡೋಗಿ ಮಂಚದ ಮೇಲೆ ಕೂರಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡ. ಏಯ್ ಅಣ್ಣ ಬಂದೆ ಅಣ್ಣ. ಬಾ, ಬಾ, ಬೇಗ ಬಾ. ಬತ್ತಿರೋಣ ನಿಮ್ Get ಸೇವೆ up, ಅಣ್ಣ ಮುಖ್ಯ. ಬತ್ತಿರೋಣ ಮಂಡ್ಯ ಕಂಟ್ರೋಲ್ ಕಂಟ್ರೋಲ್. ಏನ್ ಇವತ್ನಲ್ಲಿ ಯಾಕೆ ಹೋಗಿದ್ರ ಸಾಹೇಬ್ರು ಹೊರಗಡಿಕೆ? ಏನೋ ಎನ್ಕ್ವೈರಿ? ನೀನು ನನಗೆ ನನ್ನ ಮಗನೇ ನನ್ನ ಕಾಲ್ ತೆಗೆದು ನಿನ್ ತಲೆ ಮೇಲೆ ಇಟ್ಟು ತುಳಿದು ಬಿಡ್ತೀನಿ ನೋಡು. ಸಾರಿ ಬಾಸ್, ನಿಮ್ ಕಾಲ್ ಆಗಿದೆ. ನಾನ್ ನಿಮ್ ಕಡೆ ಅಲ್ವಾ? ಕಾಲ್ ಲಾಪ್ಸ್ ಆಗಿದೆ ಅಲ್ವಾ? ಲೇ ಒಂದ್ ಕೆಲಸ ಮಾಡಲೇ, ನಿನ್ ಕಾಲ್ ತೆಗೆದು ನಿನ್ ಕತ್ ಮೇಲೆ ಇಟ್ಕೊಂಡು ನೀನ ತುಳ್ಕೊಳ್ಳೋ. ನನ್ ಕುತ್ತಿಗೆ ಮೇಲೆ ನಾನೇ ಕಾಲಿಟ್ಕೋಬೇಕಾ? ಏನಿವಾಗ ಅವನ್ ಕಾಲ್ನ ತೆಗೆದು ಕುತ್ತಿಗೆ ಮೇಲೆ ಇಟ್ಕೊಳಕ್ಕೆ ಅವನೇನ್ ಯೋಗ ಪಟುನ ಅಥವಾ ಯಾವ್ದಾನ ಆಶ್ರಮದ ಸ್ವಾಮೀಜಿನ? ಎರಡೂ ಅಲ್ವಲ್ಲ. ಅವನು ನಮ್ಮ ನಿಮ್ಮಂತೆಯೇ ಉಳುವ ಯೋಗಿಯ ನೋಡಿಲ್ಲಿ ಅನ್ನೋ ರೈತನ ಮಗ ಅಲ್ವೇ? ಯು ಆರ್ ಕರೆಕ್ಟ್ ನನಗೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸೈಡ್ ಪ್ಲೀಸ್. ಟಡಕ್ ಲೇ, ನಿನ್ನ ಮುಖ ನೋಡ್ತಾ ಇದ್ರೆ ನನಗೆ ಬರೀ ಕಾಮಿಡಿ ಐಡಿಯಾನೇ ಬರುತ್ತೆ ಕಣ. ನೀನೊಂದ್ ಕೆಲಸ ಮಾಡೋ, ನೀನ್ ದೊಡ್ಡ ರೇಷ್ಮೆ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂವು ಮಾಡ್ಕೊಂಡು ಸ್ವಲ್ಪ ಸೆಂಟ್ ಹೊಡ್ಕೊಂಡು ನನ್ನ ಕಾಲ್ನ ಒತ್ತುತ್ತಾ ಇದ್ರೆ ಮಜಾನೋ ಮಜಾ. ಕರೆಕ್ಟ್ ಆಗಿ ಹೇಳಿದ್ರಿ ಬಾಸ್, ಕರೆಕ್ಟ್ ಆಗಿ ಹೇಳಿದ್ರಿ. ರೀ ಇಂದು ಅವ್ರೆ ನಾನಲ್ಲ. ಇಲ್ಲಿ ಮೇಲೆ ನಾನೇ. ಏನ್ರಿ ಹಂಗ್ ನೋಡ್ತಾ ಇದ್ದೀರಾ? ಅಯ್ಯ ಹಿಂಗೆಲ್ಲ ನೋಡ್ಬಾರ್ದು ಅಂತ ಹೇಳಕ್ಕೆ ನಾನು ಕರೆದಿದ್ದು. ಆಯ್ತು ನೋಡ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಈ ಪ್ರೀತಿ ಗೀತಿ ಮಾಡೋ ರೀತಿಲಿ ನಾನು ನೋಡಕ್ ಹೋಗ್ಬೇಡಿ. ಆಮೇಲೆ ನಿಮ್ಗೆ ಗೊತ್ತಲ್ಲ ನನ್ ಕಾಯಿಲೆ ತದಿಮಿ ತಕ್ಕಿಟ ಅಂತ ಬಂದು ತಲೆ ತಿರುಗಿ ಬಿದ್ರೆ ನನ್ ಪ್ರಾಣ ಹಾರಿ ಹೋಗ್ಬಿಡತ್ತೆ ಅಷ್ಟೇನೆ. ಏನ್ ಡ್ರಾಮಾ ಆಡ್ತಿದ್ದೀರಾ? ಅಯ್ಯೋ ಮಂಡ್ಯ ಹೇಳೋ, ಇದೇನ್ ಸಂಪೂರ್ಣ ರಾಮಾಯಣ ನಾಟಕನ ಮಾಡ್ತಾ ಇದೀವಿ? ಹೇಳೋ ಅವಳಿಗೆ. ಅಮ್ಮ ತಾಯಿ ನಿನ್ ಕಾಲಿಗೆ ಬೀಳ್ತೀನಿ. ಅವ್ನ ಕಡೆ ನೋಡ್ಬೇಡ. ಬೀಳ್ತಾನೆ. ಅಯ್ಯೋ ನನ್ ಕೆಟ್ಟ ಕಣೆ. ನೀವು ನನ್ನ ಬೀಳಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರಿ ಅಲ್ವಾ? ಇಲ್ಲ, ಅದು ಬೇಡ ಅಂತ ಪಡ್ಕೊಂಡ್ರು ನೀವು ಪ್ರೀತಿಯಿಂದ ನಿಮ್ ತಲೆ ಎತ್ತಿ ನನ್ನ ನೋಡೇ ಬಿಟ್ರಿ ಅಲ್ವಾ? ಪರವಾಗಿಲ್ಲ ಬಿಡಿ, ನಾನಂತೂ ಸಾವಾಗೆದ್ರವನಲ್ಲ. ಆದ್ರೆ ನಿಮಗ್ ತೊಂದರೆ ಕೊಟ್ಕೊಂಡು ನನಗಂತೂ ಬದುಕಕ್ಕೆ ಇಷ್ಟ ಅಲ್ಲ ಮೇಡಮ್. ಅದ್ರ ಬದಲು ಪ್ರಾಣ ಬಿಡದೆ ಮೇಲು ಅನ್ಸುತ್ತೆ. ಹೋಗ್ಬಿಡ್ತೀನಿ. ಅಯ್ಯೋ ಹೋಗ್ಬಿಡ್ತೀನಿ. ಏನಿದು ನಿಜವಾದ ಕಾಯಿಲೆನಾ? ಅಲ್ಲ, ನಾನೇನಾದ್ರೂ ಅವನ ಇಷ್ಟಪಡೋ ತರ ನೋಡಿದ್ರೆ ಅವನ್ ಮರದಿಂದ ಬೀಳ್ಬೇಕು. ಬಟ್ ನಾನ್ ಯಾವತ್ತೂ ಅವನ್ನ ಆ ತರ ನೋಡಿಲ್ವೇ. ಅವನ್ ಕಂಡ್ರೆ ನಿನಗೆ ಇಷ್ಟ ಇಲ್ಲ, ಅದು ನಿಜ. ಅವನ್ ನಿನಗೋಸ್ಕರ ಬಿದ್ದು ಪ್ರಾಣ ಬಿಡ್ತಿದ್ದಾನೆ, ಅದು ನಿಜ. ಈಗ ಒಂದ್ ಪಕ್ಷ ನಿಂಗ ಅವನ್ ಮೇಲೆ ಮನ್ಸಾಗಿದೆ ಅಂತ ಇಟ್ಕೋ ಸುಮ್ಮನೆ ಅಂದ್ಕೋ. ಒಂದ್ ಡಾಕ್ಟ್ರು, ಒಂದ್ ಪೇಷಂಟು, ಔಷಧಿ ತರ ಒಂದ್ ಟ್ರೀಟ್ಮೆಂಟ್. ಒಬ್ಬ ಕಲ್ಗುಂಡಂಗಿರೋ ಒಬ್ಬ ಮನುಷ್ಯನ್ ಪ್ರಾಣ ನಿನ್ನ ಕೈಲಿ ಇದೆಯಮ್ಮ. ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದೇ ಒಂದ್ ಮಾತು ಹೇಳ್ಬಿಡು ಪ್ಲೀಸ್. ಟ್ರೀಟ್ಮೆಂಟ್. ಕಂಟಿ ಅಯ್ಯೋ ಬಿಟ್ಬಿಡಿ ನನಗೆ ಬದುಕೋತೀನಿ. ಅಯ್ಯೋ ರೀ ನೋಡ್ಬಿಡ್ರಿ ನನ್ನ ತಲೆ ಸುತ್ತಾ ಇದೆ. ಐ ಲವ್ ಯು. ಏನಂದ್ರಿ? ಐ ಲವ್ ಯು. ಇದೇನಯ್ಯ, ನನ್ನ ತಲೆ ಬೇರೆ ಸುತ್ತಾನೆ ಇಲ್ಲ, ಕಾಯಿಲೆ ಎಲ್ಲ ವಾಸಿ ಆಗೋಯ್ತಾ? ನಿಜವಾಗ್ಲೂ ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ? ಹಾಗಾದ್ರೆ ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಮದ್ವೆನಾ? ಬೇಡಪ್ಪ, ಮನೇಲಿ ಒಪ್ಪಲ್ಲ. ಒಪ್ಪಲ್ವಾ? ಹಾಗಾದ್ರೆ ಓಡೋಬಿಡೋಣ. ಊರಿ ನನ್ ಮಾತ್ ಕೇಳಿ ಓಡೋಬಿಡೋಣ. ಸರ್, ಓಡೋಗೋಣ ಅಂತ ಒಂದ್ ಮಾತು ಹೇಳಿದಕ್ಕೆ ನನ್ ಕಪಾಳಕ್ಕೆ ಎಷ್ಟು ಜೋರಾಗಿ ಹೊಡೆದ್ರಿ. ಅಂಥದ್ರಲ್ಲಿ ಮದುವೆ ವಯಸ್ಸಿಗೆ ಬಂದಿದ್ದ ಹೆಣ್ಮಗಳನ್ನ ಕರ್ಕೊಂಡು ನೀವು ಓಡೇ ಬಂದ್ಬಿಟ್ರಿ.
ಈ ವಿಷಯ ತಿಳಿದು ರಾಮಚಂದ್ರಪ್ಪನವರು ನಿಮ್ ಕಪಾಳಕ್ಕೆ ಒಂದೇಟ್ ಹೊಡೆದ್ರು. ತಪ್ಪ ಸರ್? ಅವತ್ತು ಪ್ರೇಮಿಯಾಗಿ ನೀವು ಮಾಡಿದ ಕೆಲಸನ ಇವತ್ತು ತಂದೆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅದು ತುಂಬಾ ದೊಡ್ಡ ತಪ್ಪು ಅನ್ಸುತ್ತಲ್ವ ಸರ್ ನಿಮ್ಗೆ? ಅವತ್ತು ನಿಮ್ ಕಪಾಳಕ್ಕೆ ಕೊಡ್ತಿದ್ದು ನಿಮ್ ತರದ್ದೇ ಒಂದು ತಂದೆ ಮನಸ್ಸು. ಅದಕ್ಕೆ ನೀವು ಕೊಟ್ಟು ಶಿಕ್ಷೆ. 20 ವರ್ಷದಿಂದ ತಂದೆ ತಾಯಿನೇ ನೋಡದೇ ಇರೋ ಈ ಮಗಳನ್ನ ನೋಡಕ್ಕಾಗ್ದಿರ ತಂದೆ ತಾಯಿ ಬರೀ ಕಣ್ಣೀರಲ್ಲೇ ಕೈ ತೊಳೆದ್ಬಿಟ್ರು. ಆ ದುಃಖ ನೋಡಕ್ಕಾಗ್ದಿರ ನಿಮ್ಮನ್ನ ಅವ್ರನ್ನ ಒಂದ್ ಮಾಡ್ಬೇಕು ಅಂತಾನೆ ನಾನು ಇಲ್ಲಿ ರೋಗಿ ರೂಪದಲ್ಲಿ ಬಂದಿರೋದು ಸರ್. ಸರ್, ನೀವು ನಮ್ಮನೆ ಮಗಳನ್ನ ಮದುವೆ ಆಗಿ ಇವ್ರಿಗೆ ಎಲ್ಲಾ ರೀತಿ ಸುಖನೂ ಕೊಟ್ರಿ. ಅದೇ ರೀತಿ ಅವ್ರ ತಂದೆ ತಾಯಿನೂ ಕೊಟ್ಬಿಡಿ ಸರ್. ಸರಸ್ವತಿ, ನಾಳೆನೆ ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಈ ಜನ್ಮದಲ್ಲಿ ನೀನು ಬದಲಾಗಲ್ಲ ಅನ್ಕೊಂಡಿದ್ದೆ, ಬದಲಾಗ್ಬಿಟ್ಟಿಯಲ್ಲ. ನನ್ನ ಪೊಲೀಸ್ ಬುದ್ಧಿಗೆ ನಿನ್ನ ಪವರ್ ಅರ್ಥ ಆಗ್ಲಿಲ್ಲ. ಐ ಆಮ್ ಸಾರಿ. ಪರವಾಗಿಲ್ಲ ಸರ್.